ಸುಮಾ. ಬಾರ ಸುಂದ್ರಿ ಬಾ. ಕೆಲಸ ಎಲ್ಲ ಆಯ್ತಾ ಸುಂದ್ರಿ? ಆಗ್ಯದವ, ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದು ನೋಡ್ರಿ. ನಿಮ್ಮದು? ನಮ್ದು ಆಗ್ಯದವ. ಮತ್ತೇನಂತಿ ಬಾ ಸುಂದ್ರಿ, ಏನು ವಿಶೇಷ ಸುದ್ದಿ? ಏನು ವಿಶೇಷ ಬಿಡ ಸುಮಾ, ಎಲ್ಲ ಶೇಷ. ಯಾಕೆ ಹಿಂಗ್ಯಾಕೆ ಮಾತಾಡ್ಲಿಕತ್ತಿ? ಏನು ಬಿಡ ಸುಮಾ, ಎಷ್ಟು ಮಾಡಿದ್ರೂ ಅತ್ತಿದ್ದರು ತಮ್ಮ ಬುದ್ಧಿನೇ ತೋರಿಸ್ಬಿಡ್ತಾರೆ ನೋಡುವ. ಅಲ್ಲ, ನಾ ಎಷ್ಟು ನಮ್ಮ ಅತ್ತಿಗೆ ಮಾಡೀನಿ, ಒಂದಿನ ನಿನ್ನ ಮುಂದೆ ಹೇಳ್ಕೊಂಡಿನಿ ಸುಮ್ಮ. ಗೊತ್ತೇ ಇದ್ದ ನಿನಗೆ, ದಿನ ಒಂದಾಗ ಮಾಡ್ಕೋತಾರೆ ಸೀರ್ಯಾಗ, ಒಂದೊಂದ್ಸಲ ಸಂಡಸ್ ಮಾಡ್ಕೋತಾನೂ ಹೋಗ್ತಾರೆ. ಆದರೂ ನಾ ಏನು ಯಾರ ಮುಂದೆ ಹೇಳಂಗಿಲ್ಲ. ಅಂಥದ್ದು ಒಂದು ಸ್ವಲ್ಪ ದಿನ ಚೇಂಜ್ ಆಗ ಅನ್ನಷ್ಟಿಗೆ ಈಗ ಮತ್ತೆ ಮೊದಲಿನ ಆಟ ನಡೆಸಿಬಿಟ್ಟಾಳ. ನಿನ್ಯಾಕಿ ಪಿರಿ ಬಂದಾಳ, ಇಬ್ಬರು ಕೂಡಿ ಅಷ್ಟು ಮಾತಾಡ್ಲಿಕತ್ತಾರ ನನ್ನ ಬಗ್ಗೆ. ಯಾರು ಪ್ರಿಯಾ ಬಂದಿಲ್ಲ ನಿಮ್ಮ ಮನೆಗೆ? ಅಯ್ಯೋ, ಆಕಿ ಒಳ್ಳೆ ನಿಮ್ಮ ಮನೆಗೆ ಬಂದಾವ? ಬಂದಿದ್ಲು ನೋಡು ನಾಚಿಗೇಡಿ. ನಿನ್ನೆ ಮಾಮಿಯರು ನಾನು ಕಾಯಿಪಲ್ಯಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ನನಗಾಕಿ ಬಾಜು ಮನೆಯಾಕಿ ಸಂಗೀತ ಕರೆದ್ಲು, ಹಂಗೆ ಹೋಗ್ಬಿಟ್ಟೆ. ಹೋಗೋಣ ಮಾಮಿಯರು ಬಂದಿದ್ರಂತ, ಹೋಗ್ಯಾಳ ಅಂತಂದ್ಗನೆ ಕೂತಾರ ಸ್ವಲ್ಪ ಹೊತ್ತು. ಆಕಿನ ಕರಿಲಿಕ್ಕೆ ಬಂದಾರ, ಮಾಮಿನ ಕರಿಲಿಕ್ಕೆ ಬಂದಾಳಕಿ ಬಿರಿ. ಬಂದು ಮಾಮಿಯರ್ನ ಮನೆಗೆ ಕಳಿಸಿ ಅಜ್ಜಿ ಒಬ್ಬರೇ ಆಗ್ತಾರ, ನಾ ಕೂಡ್ತೀನಿ ಹೋಗ್ರಿ ಅತ್ತೆ ಅಂತೇಳಿ ಕೂತು ಇಲ್ಲಿ ಇಬ್ಬರು ಕೂಡಿ ಅಷ್ಟು ಮಾತಾಡ್ಲಿಕತ್ತಿಬಿಟ್ಟಾರ ನನ್ನ ಬಗ್ಗೆ. ನಾನೇ ಸಂತಿ ತೊಗೊಂಡು ಬಂದೆ. ಬರೋಷ್ಟಿಗೆ ನೋಡ್ತೀನಿವ ಏನೇನು ಮಾತಾಡ್ಯಾರ ಸುಮ್ಮ. ಬಾಬಾ, ನನಗಂತರೂ ನಿನ್ನೆಯಿಂದ ಒಟ್ಟ ಮನಸ್ಸು ಸಮಾಧಾನ ಇಲ್ಲವ, ತಲೆ ಗಿರ್ರ ಅನ್ಲಿಕತ್ತಿಬಿಟ್ಟದ. ಹೋಗ್ಲಿ ಬಿಡ, ನೀ ಯಾಕಷ್ಟು ತಲೆ ಕೆಡ್ಸ್ಕೊತೀನಿ? ಮತ್ತೆ ಗುಣ ಗೊತ್ತಿದ್ದೇ ಅದಲ್ಲ. ಈಗಲ್ಲ ಮತ್ತೊಂದಲ್ಲ, ಅವ್ರು ಮೊದಲಿಂದನೂ ಹಂಗೆ ಇದ್ದಾರೆ. ಈಗ ಅವ್ರು ಯಾಕೆ ಚೇಂಜ್ ಆದರ್ಗತೆ ನಾಟಕ ಮಾಡಿದ್ರಂದ್ರೆ, ನೀ ಮಗಳಿಗೆ ಬಂಗಾರ ಹಾಕ್ತಾನೆ ಇದೆಯಲ್ಲ, ಅದಕ್ಕೆ ಅವ್ರು ಚೇಂಜ್ ಆಗಿದ್ರು ಅಷ್ಟೇ. ಈಗ ನಿಂದ ತಪ್ಪಂತಾರಲ್ಲ ಮತ್ತೆ ಅವರು, ನೀ ಏನಾರ ಬೈತೀಯನ? ನಾ ಸುಮ್ಮ ಅದಕ್ಕೆ ಚೇಂಜ್ ಆಗಿದ್ರು ಏನೋ. ಒಂದಿಷ್ಟು ದಿನ ಎಷ್ಟು ಸೊಸಿ ಅನ್ನೋರು ಈಗ ನನ್ನ ತಪ್ಪು ಅಂತಾರಲ್ಲ. ನಾ ಏನು ತಪ್ಪು ಮಾಡೀನಿ ಹೇಳಿ ಸುಮ್ಮ? ನಾ ಅಂಥವು ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ನೀನು ಅವ್ರು ತಂಟೆಗೆ ಹೋಗಂಗಿಲ್ಲ, ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗಂಗಿಲ್ಲ. ಅದಕ್ಕಂತಾನೆ ಅವ್ರಿಗೆ ಏನಂದ್ರೂ ಸುಮ್ಮ ಇರ್ತೀನಿ. ಮೊನ್ನೆ ನೋಡು, ಗೌರಿ ಕೂಡ್ಸೋದನ್ನು ಹಂಗೆ ಮಾಡಿದರು. ಆಕೆ ಸರಳ ನಿದ್ರಿಗೂ ಹಂಗೆ ಹೇಳಿದ್ರು ನನ್ನ ಬಗ್ಗೆ. ಕರೆವಾ ಸಾಕಾಗ್ಯದ ನೋಡು ನನಗಂದ್ರೂ. ಇಷ್ಟು ಮಾಡಿದ್ರೂ ಅಂತಾರಲ್ಲ, ಮೈಕನಂಗೆ ಆಗುತ್ತೆ ನೋಡು ಸುಮ್ಮ ನನಗೆ. ಹೋಗ್ಲಿ ಬಿಡ, ಮನೆ ಎಂದಿಂದಿರುವ ಅಂಥವೆಲ್ಲ ಅಂಥವು ತಲೆ ಕೆಡ್ಸ್ಕೊಂಡು ನೀನು ಹಿಂಗೆ ಸ್ಟ್ರಾಂಗ್ ಇದ್ದಕ್ಕೆ ಹಿಂಗೆ ಮಾನಸಿಕ ಮಾಡ್ಕೊಂಡು ಕೂತೆ ಅಂದ್ರೆ ಮುಗಿಲಾರ ಕತೆ ಅದು. ಹೋಗ್ಲಿ ಬಿಟ್ಟು ಬಿಡ ಅಲ್ಲಿಗೆ. ಆದ್ರೆ ಒಂದಂತರೂ ಹೇಳ್ತೀನಿ ಸುಮ್ಮ, ನಾ ಅಂತರೂ ಆ ಪಿರ್ರಿನ ಸುಮ್ಮನೆ ಬಿಡಂಗೇ ಇಲ್ಲ ಅಂತ ತಿಳ್ಕೊಂಬಿಡು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಇಷ್ಟು ದಿನ ಕಾಮಿಡಿಯಾಗಿ ಮಾಡ್ತಿದ್ದೆ. ಇನ್ನು ಮುಂದೆ ಸೀರಿಯಸ್ ಆಗೇನೆ ತೊಗೋತೀನವ. ಹೆಂಗೆ ಮಾತಾಡ್ತಾಳ ನೀನು? ನಮ್ಮ ಅತ್ತೆ ಮೊದಲೇ ಅವ್ರ ಸ್ವಭಾವ ಹಂಗೆ ಇರ್ತದಲ್ಲ, ಸೊಸಿನ ಕಂಡ್ರೆ ಆಗ್ತಿರಂಗಿಲ್ಲ. ಅಂಥವ್ರು ಬಂದು ಹಂಗೆ ಚುಚ್ಚಿದ್ರೆ ಏನಾತಾರ ಹೇಳೋರು? ಬಂಗಾರ ಬೆಳ್ಳಿ ಯಾಕೆ ಕೊಡ್ಬೇಕ್ರಿ ನೀವು? ವಯಸ್ಸಾಗಿ ನಿಮ್ಮ ಬಲ್ಲಿ ಇಟ್ಕೋಬೇಕ್ರಿ ಅಂದ್ರೆ ನೋಡ್ತಾರೆ ಚೆಕ್ಕಸ್ತಂತ ಹೇಳ್ತಾಳ. ಆಕಿನ ಮಾತು, ಆಕಿ ಹಿಂಗೆ ಮಾತಾಡ್ತಾಳ ಅಂತ ಅನ್ಸಂಗಿಲ್ಲ ನೋಡ ನೀನು. ನಮಗಂತಿರ್ಲಿಲ್ಲ, ಆಡ್ಕೋತಾರೆ ಬರೀ ಅಂತ. ನಮಗಿಂತ ಬಲ ಮಾತಾಡ್ಲಿಕ್ಕತ್ತಿಲ್ಲ ಬಿಡು. ಅದನ್ನು ನೀ ಕೇಳಿಸ್ಕೊಂಡಿದ್ದೆ ಅಂದ್ರೆ ಈಕಿನ ಪ್ರಿಯ ಅಂತಿದ್ದಿ ನೀನು. ಅಷ್ಟು ಮಾತಾಡ ನಿನ್ನೆ. ಹೌದಲ್ಲ, ನೋಡ್ಲಿಕ್ಕೆ ಹಂಗೆ ಅನ್ಸಂಗಿಲ್ಲ ನೋಡು. ನಮ್ಗೆ ಎಷ್ಟು ಅಂತಿಲ್ಲ ಇವು ಮತ್ತು ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾರೆ ಇವರು. ನೀವು ಕಟ್ಟಿ ಕುತ್ಕೋಬೇಡಿ ಅತ್ತೆ ಅಂತಿಲ್ಲ ಅವ್ರು. ಅವು ಅತ್ತಿಗೆ ನೋಡು ಹೆಂಗಿರ್ತಾರೆ. ಬಾರಿ ಕಾಳ ಸುಮ್ಮ. ಆಕಿ ಮೊದಲಿಂದ ನನಗೆ ಅದಕ್ಕಾಗಿನ ಕಂಡ್ರೆ ಆಗಂಗಿಲ್ಲ. ಭಯಂಕರ ಡೇಂಜರ್ ಅದಳಕಿ ಕುಳ್ಳಿ. ಮತ್ತು ನೀ ಸುಮ್ಬಿಟ್ಟಿರ್ತೇನು? ನೀನು ಏನಾರ ಅಂದಿರ್ಬೇಕಲ್ಲ. ಮತ್ತು ನಾ ಬಿಡ್ತೀನಿ ಶಿಸ್ತು ತೊಳ್ತೀನಿ ಇಬ್ಬರಿಗೆ. ಆದ್ರೆ ಪ್ಯಾ ಅನ್ಕೋತ ಕೂತಿದ್ದು ನಾ ಅಂತೀನಿ. ನಮ್ಮ ಮನೆತನನೇ ಬಂದು ನಮ್ಮ ಅತ್ತಿ ಮುಂದನೇ ಹೆಂಗೆ ಹೇಳಿದ್ಲಕ್ಕಿ? ನನಗೆ ಅದು ಬೇಕಾಗ್ಯದ. ನಾ ಆಕಿನ ಅಷ್ಟು ಸರಳ ಬಿಡಂಗಿಲ್ಲ. ನೀ ಎಷ್ಟು ಮನೆಗೆ ಹೋಗಿ ಅವ್ರ ಮನೆಗೆ ಫಿಟ್ಟಿಂಗ್ ಇಟ್ಟು ಬಂದೆ. ಯವ್ವ ಶಾಳ ಮಾರಿ ಸುಂದ್ರಿ ಅಂತ ಹೆಸರು ತಗೊಂಡು. ಕರ್ಮ ರಿಟರ್ನ್ಸ್ ಸುಂದ್ರಿ, ಬಿಡಂಗಿಲ್ಲದು. ನೀ ಮಾಡಿದ್ದ ಕರ್ಮ ನಿನಗೆ ಬರ್ಲಿಕತ್ತವು. ಏನು ಅನ್ಲಿಕತ್ತಿ ಸುಮ್ಮವ? ಅಂದ್ರೆ ನೀ ನನಗೆ ಅನ್ಲಿಕತ್ತಿ ಹೌದಿಲ್ಲ? ನೀ ಮೊದಲು ಎಷ್ಟು ಚಾಡ ಹೇಳಿದಿ, ಅದಕ್ಕೆ ನಿನಗೆ ಬಂದದ ವಾಪಸ್ ಅಂತ ಅನ್ಕೊಳಿಕತ್ತಿ ನೀ ಮನುಷ್ಯನಾಗ. ಗೊತ್ತದ ನನಗೆ, ಹೌದಿಲ್ಲ? ಇಲ್ವಾ? ನಾ ಯಾಕೆ ಹಂಗೆ ಅನ್ಲಿ ಸುಂದ್ರಿ? ನಾ ಗೊತ್ತ ಅನ್ಕೊಂಡಿಲ್ವಾ? ನಿನಗೆ ಯಾರು ಅಂತಾರ ನಂಗೆ? ನೀ ನನಗೆ ಗೆಳತಿದ್ದಿ. ಗೊತ್ತೋ. ಹೋಗ್ಲಿ ಬಿಡ ಸುಂದ್ರಿ, ಅದನ್ನ ಮ್ಯಾಟ್ರ್ ಬಿಟ್ಟು ಬಿಡ ಅಲ್ಲಿಗೆ. ಇಂಥವು ಜಗಳ ದಿನ ಎಲ್ಲರ ಮನ್ಯಾಗ ಇರುವ ಅವ್ಕೂರ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅಂದಂಗೆ ಬಾಂಡ್ಲಿ ಮಾಮಾರ ಮಗನ ಫಿಕ್ಸ್ ಆಯ್ತಂತಲ್ಲ ನೀನು? ಹಾಗನು ಸಿಟಿ ಹುಡುಗಿ ಅಂತ ಭಾರಿ ಆಯ್ತು ಬಿಡವ. ನಮ್ಮೂರಿಗೆ ಯಾಕೆ ಬರೀ ಸಿಟಿ ಹುಡುಗಿಯರ ಬರ್ಲಿಕತ್ತಾರ ಬಿಡ. ಹೌದು, ಫಿಕ್ಸ್ ಆಗ್ಯದಂತ. ಅದನ್ನು ಶಿರಣನೆ ಮಾಡ್ಸ್ಯಾನಂತ ಬ್ಲ್ಯಾಕ್ ಮೇಲ್ ಮಾಡಿ. ಅವ್ರದ್ದೇನೋ ಸ್ಟೋರಿ ಇವನಿಗೆ ಗೊತ್ತಿತ್ತು ಕಾಣಿಸುತ್ತಾ. ಅವ್ರಿಗೆ ಅಂಜಿಕೆ ಹಾಕಿ ಅನ್ಸ್ಯಾನಂತ ಅನ್ನೋ ಸುದ್ದಿವ. ಏನನೇ ಅವ್ರ ಸ್ಟೋರಿನೇ ಹೇಳವಲ್ಲಂತೀನ. ನಮ್ಮ ಮನೆಯವ್ರು ಹೇಳಿಕತ್ತಿದ್ರು. ಅವ್ರು ಶಿರಣ ನೋಡಿದ್ರ ಇಬ್ಬರು ಗಂಡ ಐತಿ ಗದ ನಡಿಗಿ ಶಿರಣೆ ಹೆಂಗಂತಾನ ಹಂಗೆ ಅಂದಂತ ನೋಡ. ಹೌದು, ಶನಿವಾರ ಏನರ ಒಂದು ಗದ್ದಲ ಮಾಡೇ ಬಿಟ್ಟಿರ್ತಾರೆ. ಆದ್ರೆ ಅವ್ರ ಪಾಪ ಮಾಮಾರು ಭಾಳ ಹೇಳಿದ್ರಂತವ, ಫಿಕ್ಸ್ ಮಾಡಂತ. ಅದಕ್ಕೆ ಹೆಂಗೋ ಮಾಡ್ಯಾರ. ಅದು ಆಯ್ತು. ಅವ್ರಿಬ್ಬರನ್ನ ಮಾತಾಡ್ಸಕ್ಕೆ ಕಳ್ಸಿದ್ರಲ್ಲ, ಅವಾಗೂ ಏನು ಹೇಳೋ ಒಪ್ಸ್ಯಾರನೇ ಹುಡುಗ. ಇಬ್ರು ಒಪ್ಕೊಂಡ ಬಂದ್ರಂತಾನೇನ? ಒತ್ತಾಯ ಏನು ಮಾಡಿ ಒಪ್ಕೊಂಡಿರ್ಲಿಕ್ಕಿಲ್ಲ, ಆಕಿನೇ ಒಪ್ಕೊಂಡಾಳ. ಈಕಿ ಅಂತರೂ ಸಿಟಿಯಿಂದ ಬಂದಾಕಿ ಹಿಂಗಿದ್ದಾಳ. ಆಕಿ ಹೆಂಗಿರ್ತಾಳ ನೀವು ಯವ್ವ? ಇನ್ನ ನೀ ಆಕಿನ ಜೊತೆ ದ್ವೇಷ ಕಟ್ಕೊಳಾರ ಇದ್ರೆ ಸಾಕಾಗ್ಯದವ ನನಗೆ. ಹೆಂಗೆ ಕಂತಿ ಸುಮ್ಮ? ನಾ ಯಾಕೆ ದ್ವೇಷ ಕಟ್ಕೊಳ್ಳಿ? ಎಲ್ಲರ ಜೊತೆ ದ್ವೇಷ ಕಟ್ಕೋತೇನೆ ನಾನು? ಹಂಗಲ್ಲ, ನೀ ಇದ್ದಂಗೆ ಹೇಳ್ತೀಯಲ್ಲ ನೋಡಿ. ಈಗ ಪ್ರಿಯಾ ನಿನಗೆ ಎಷ್ಟು ದ್ವೇಷ ಮಾಡ್ಲಿಕತ್ತ, ಹಂಗೆ ಆಗ್ಬಾರ್ದಲ್ಲ, ಅದಕ್ಕೆ ಹೇಳಿದೆ.
ನಾ ಏನಾದ್ರೂ ಸುಮ್ ಕೊಡಂಗಿಲ್ಲವ. ಮಂದಿ ಹೆಂಗ ಗೊತ್ತಿದ್ರೂ ಸುಮ್ ಕೊಡೋದು ಗಪ್ಚುಪ್ ಮಾಡೋದು ಅಂಥವೆಲ್ಲ ಏನೂ ಇಲ್ಲ. ನನಗೆ ಎಲ್ಲಿ ತಪ್ಪು ಕಾಣಿಸ್ತಂದ್ರೆ ನಾ ಹೇಳಾಕಿನೇ. ಹಲೋ, ಹಾಂ ಹಲೋ ಹೇಳ್ರಿ. ಎಷ್ಟೊತ್ತಾಯ್ತಲ್ರಿ ಫೋನ್ ಬ್ಯುಸಿ ಬರ್ಲಿಕತ್ತಿತ್ತು? ಯಾರ ಜೊತೆ ಮಾತಾಡ್ಲಿಕತ್ತಿದ್ರಿ? ಅದಾ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಲಿಕತ್ತಿದ್ದೆ ರೀ. ಹೌದ್ರಿ, ಯಾವ ಫ್ರೆಂಡ್ ರೀ? ಎಷ್ಟೊತ್ತನ ಮಾತಾಡೋದು? 15 ನಿಮಿಷ ಆಯ್ತ್ರಿ ನಾನು ಕಾಲ್ ಟ್ರೈ ಮಾಡ್ಲಿಕತ್ತು. ಅಂಕಲ್ ರೀ, ಫ್ರೆಂಡ್ ಅಂತ ಹೇಳಿಕತ್ತೀನಿಲ್ಲ, ಫ್ರೆಂಡೇ ಯಾವ ಫ್ರೆಂಡರ ಆಗಲ್ಲಕ್ಕ. 15 ನಿಮಿಷರಾಗಲಿ 20 ನಿಮಿಷರಾಗಲಿ ಮಾತಾಡೋದಿತ್ತು ಮಾತಾಡ್ಲಿಕತ್ತೀನಿ. ಅದಕ್ಕೆ ಯಾಕೆ ನೀವು ಹಿಂಗೆ ಕೇಳಿಕತ್ತೀರಿ ಬೇರೆ ರೀತಿಲಿ? ಹಂಗಲ್ರಿ, ನನ್ನ ಕಾಲ್ ಬರೋದು ಗೊತ್ತಿದ್ರು ಮತ್ತೆ ಮಾತಾಡ್ಲಿಕತ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಇದ್ಯಾವ ಲಾಜಿಕ್ ರೀ? ಅಲ್ಲ, ಆಕಿನ ಜೊತೆ ಮಾತಾಡೋ ಮುಂದಾಗ ನಿಮ್ಮ ಫೋನ್ ಬಂತು, ಓಕೆ, ನಿಮ್ಮ ಜೊತೆನೇ ಆಮೇಲೆ ಮಾತಾಡ್ಬೋದಂತ ಅಲ್ಲಿ ಮಾತಾಡೋ ಮಾತನ್ನ ಕಂಟಿನ್ಯೂ ಮಾಡ್ಲಿಕತ್ತಿದ್ದೆ. ಅದ್ರಾಗೇನು ತಪ್ಪದ ಹೇಳ್ರಿ ನೋಡೋಣ. ಅಂದ್ರೆ ನನ್ಕಿಂತ ನಿಮ್ಮ ಫ್ರೆಂಡ್ ಹೆಚ್ಚೇನ್ರಿ ನಿಮಗೆ? ನಾ ಎಲ್ಲಿ ಹಂಗೆ ಹೇಳೀನಿ? ನೀವು ಸ್ಪೆಷಲು ಆಕಿ ಸ್ಪೆಷಲ್ ಅಂತ ನಂಗಿಬ್ರು ಅಷ್ಟೇ ನೋಡ್ರಿ. ನಂಗೆ ನೀವು ಸ್ಪೆಷಲು, ನೀವು ಫೋನ್ ಬಂದ ತಕ್ಷಣನೇ ಆಕಿನ ಪಟಕನೆ ಕಟ್ ಮಾಡಿ ನಿಮ್ಗೆ ಹಚ್ಚಬೇಕು ಆ ಥರ ಎಲ್ಲ ಇಟ್ಕೋಬೇಡ್ರಿ. ನನಗಿಬ್ರು ಸ್ಪೆಷಲ್ಲೇನೆ. ನನಗೇನು ಅನಿಸುತ್ತೆ ಅದನ್ನು ನಾನು ಮಾಡಾಕಿನಿ. ಮಾತಾಡೋರ ಜೊತೆನೇ ಕಂಟಿನ್ಯೂ ಮಾತಾಡಿ ನಿಮ್ಮ ಜೊತೆ ಆಮೇಲೆ ಮಾತಾಡಿದ್ರೆ ಆಯಿತು ಅಂತ ನಾನು ನಿಮ್ಮ ಕಾಲ್ನ ಪಿಟ್ ಮಾಡಲಿಲ್ಲ. ಅದರಲ್ಲೇನು ತಪ್ಪದ ಇದು? ನೀವು ಈ ರೀತಿ ಎಲ್ಲ ಕಂಡೀಷನ್ ಹಾಕಂಗಿತ್ತಂದ್ರೆ ನನಗೆ ಯಾಕೋ ಇದು ಇಷ್ಟ ಆಗಂಗಿಲ್ಲ ನೋಡ್ರಿ. ನಾ ಎಲ್ಲಿ ಕಂಡೀಷನ್ ಹಾಕ್ಲಿಕತ್ತೀನಿ ರೀ? ಕಂಡೀಷನ್ ಅಂತ ಹೆಂಗೆ ಅನ್ಕೋತೀರಿ ನೀವು? ಹೇಳಿ ನೋಡಮ್ಮ. ನಾ ಏನಂತೀನಿ ರೀ, 15 ನಿಮಿಷದಿಂದ ಟ್ರೈ ಮಾಡ್ಲಿಕತ್ತೀನಿ ಅಂದ್ರೆ ಅಟ್ಲೀಸ್ಟ್ 1 ನಿಮಿಷ ಕಟ್ ಮಾಡಿ ನಾನು ಆಮೇಲೆ ಹಚ್ತೀನಿ ರೀ ನಿಮಗೆ ಅಂತ ಹೇಳ್ಬೋದಾಗಿತ್ತಲ್ಲ. ಇದು ನಿಮ್ಗೆ ತಪ್ಪು ಅನಿಸ್ತದ ಇಲ್ಲ? ನನಗೇನಿದು ತಪ್ಪು ಅಂತ ಅನ್ಸಂಗಿಲ್ಲ ನೋಡ್ರಿ. ಒಂದು ಕಾಲೊಳಗೆ ಇದ್ದೀನಿ ಅಂದ್ರೆ ಆ ಕಾಲ್ ಕಂಟಿನ್ಯೂ ಮಾಡಿ ಮಾತಾಡೋತನ ಬೇರೆಯವ್ರ ಕಾಲ್ನ ಅಟೆಂಡ್ ಮಾಡಂಗಿಲ್ಲ ಯಾವಾಗೂ. ಹಂಗಂದ್ರೆ ಹೆಂಗ್ರಿ? ನಾ ನಿಮ್ಮ ಮದುವೆ ಆಗವ, ನಾನು ಕಾಲ್ ಮಾಡಿದ್ರು ಪಿಟ್ ಮಾಡಂಗಿಲ್ಲ? ನೀವು ನನ್ನ ಮದುವೆ ಆಗೋರೇ ಇರ್ಬೋದ್ರಿ. ಹಂಗಂತೇಳಿ ನೀವು ಹೇಳಿದ್ದಕ್ಕೆಲ್ಲ ಕೇಳಿಕ್ಕೆ ಆಗಂಗಿಲ್ಲ ನನ್ನ ಕೈಲಿ. ಹಂಗಂದ್ರೆ ಹೆಂಗ್ರಿ? ನೀವು ಹೇಳಿದ್ದೆಲ್ಲ ನಾವು ಕೇಳ್ಬೇಕೇನ್ರಿ? ಹಂಗಂದ್ರೆ ನಾ ಎಲ್ಲಿ ಹಂಗೆ ಹೇಳಿದೆ ರೀ? ನನ್ನ ಮಾತನ್ನೇ ಕೇಳ್ರಿ ಅಂತ ನಾ ಯಾವತ್ತೂ ಹೇಳಂಗಿಲ್ಲ ರೀ. ಹಂಗೆ ಅಂದ್ರೆ ನಿಮ್ಮ ಇಷ್ಟ ಬಂದಂಗೆ ನೀವಿರ್ರಿ, ನನ್ನ ಇಷ್ಟ ಬಂದಂಗೆ ನಾ ಇರ್ತೀನಿ. ಹಂಗಂತೇಳಿ ಇಲ್ಲಿ ಕಂಡೀಷನ್ ಹಾಕೋದು, ರಿಸ್ಟ್ರಿಕ್ಷನ್ ಹಾಕೋದು ಅಂಥವೆಲ್ಲ ಇಟ್ಕೋಬೇಡ್ರಿ ಅಂತ ಹೇಳಿಕತ್ತೀನಿ. ಅಲ್ರಿ, ನಮ್ಮ ಮದುವೆ ಆಗೋ ಹುಡುಗಿ ಅಂದ್ರೆ ನಮಗೊಂದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಿರ್ತದ. ಹಾಗಾಗಿ ನಮ್ಮನ್ನೇ ಫಸ್ಟ್ ಮಾತಾಡಿಸ್ಬೇಕು, ನಮಗೋಸ್ಕರ ಟೈಮ್ ಕೊಡಬೇಕು ಅನ್ನೋ ಆಸೆ ಇರ್ತದೆ ನಮಗೆ. ಅದು ತಪ್ಪೇನ್ರಿ? ಹಂಗಂತ ನನ್ನ ಆಸೆನ ಬದಿಗಿಟ್ಟು ಬೇರೆಯವ್ರ ಜೊತೆ ಮಾತಾಡೋದು ಬಿಟ್ಟು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಮ್ಗೆ ಅನ್ಸಂಗಿಲ್ಲಲ್ಲ. ಅವಾಗೇನು ಮಾಡಬೇಕು? ಇದು ಭಾರಿ ಆಯ್ತಪ್ಪ ನಿಮ್ಮ ಮಾತು. ಹೌದು, ನಾನು ಹಿಂಗೆ ಇರೋದು ನೋಡ್ರಿ. ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ ರೀ. ಬಾಯ್. ಹಲೋ, ಫೋನ್ ಕಟ್ ಮಾಡಬೇಡ್ರಿ. ನಾ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ ರೀ ಅಷ್ಟೇ. ಅಂದರೆ ನಾನು ಮಾಡಿದ ತಕ್ಷಣನೇ ಫೋನ್ ರಿಸೀವ್ ಮಾಡಲಿಲ್ಲಲ್ಲ, ಅದಕ್ಕೆ ಸಿಟ್ಟು ಬಂತು, ಹಂಗಂದೆ ರೀ. ತಪ್ಪು ತಿಳ್ಕೊಬೇಡ್ರಿ. ಅಲ್ಲ ರೀ, ನೀವು ಹೆಂಗೆ ಮಾತಾಡ್ತೀರಿ ನೋಡ್ರಿ. ಮತ್ತೆ ಹೇಳಿದ್ನೆಲ್ಲ ಸಾರಿ ಅಂತ. ಆಯ್ತು ಹೇಳ್ರಿ. ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅನಿಸ್ಲಿಕ್ಕತ್ತದ್ರಿ. ಯಾವಾಗ ಮೀಟ್ ಮಾಡೋಣ? ಇವಾಗೇನು ಆಗಲ್ಲ ರೀ ಮೀಟ್ ಮಾಡೋದು, ನೋಡೋಣ ಆಮೇಲೆ. ಯಾಕ್ರಿ ಇನ್ನೂ ಸಿಟ್ಟ ನನ್ನ ಮೇಲೆ? ಮತ್ತೆ ಸಿಟ್ಟು ಬರಲಾರ್ತಾ ಇರ್ತದನು? ಇಂಥ ಕಂಡೀಷನ್ ಹಾಕೋ ಹುಡುಗರನ್ನ ಕಂಡ್ರೆ ನನಗೆ ಮೊದಲೇ ಆಗಂಗಿಲ್ಲ. ಯಾಕೋ ನಾನು ವಿಚಾರ ಮಾಡಬೇಕು ಅಂತ ಅನಿಸ್ಲಿಕ್ಕತ್ತದ. ಯಾಕ್ರಿ ಸೈಲೆಂಟ್ ಆಗಿಬಿಟ್ರಿ? ಏನೂ ಮಾತಾಡ್ಲಿಕತ್ತಿಲ್ಲ? ಇಲ್ಲ, ಹಂಗೇನಿಲ್ರಿ. ನಾ ಆಮೇಲೆ ಕಾಲ್ ಮಾಡ್ತೀನಿ ರೀ. ಓಕೆ ಬಾಯ್. ಯಾರು ಪಿಂಕಿ? ಯಾರು ಹಚ್ಚಿದ್ರು? ಅವನೇ ಅಮ್ಮ, ಮೊನ್ನೆ ನೋಡ್ಲಿಕ್ಕೆ ಬಂದಿದ್ನಲ್ಲ ಆ ಹುಡುಗ ಹಚ್ಚಿದ. ಹೌದಾ? ಏನಂದ್ರು? ಯಾಕೆ ಎಷ್ಟು ಬೇಜಾರಾಗಿಲ್ಲ? ಏನಾಯ್ತು? ನನಗೆ ಯಾಕೋ ಆ ಹುಡುಗ ಸರಿ ಅನಿಸ್ತಿಲ್ಲ ಅಮ್ಮ. ಹಾಂ, ಈಗ ಹಂಗಂದ್ರೆ ಹಂಗ ಪಿಂಕಿ? ಅಲ್ಲ, ನೀನೇ ಹೋಗಿ ಮಾತಾಡಿ ಎಲ್ಲ ಮಾಡಿ ಬಂದಿರಿ, ಇಷ್ಟ ಆಗ್ಯದಂತ ಹೇಳಿರಿ, ಮತ್ತು ಈಗ ಒಳ್ಳೆ ಯಾಕೋ ಸರಿ ಅನಿಸ್ತಿಲ್ಲ ಅಂದ್ರೆ ಹೆಂಗ? ಯಾಕೆ ಏನಾಯ್ತು ಹೇಳಮ್ಮ? ಅಲ್ಲಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಲಿಕತ್ತೀನಲ್ಲ, 15 ನಿಮಿಷ ಆಯ್ತಂತ ಅವ್ರು ಕಾಲ್ ಮಾಡಿ. ಅವಾಗ ನಾ ಈ ಫೋನ್ನ ಕಟ್ ಮಾಡಿ ಅವ್ರ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಾಗಿತ್ತಂತ. ಅದಕ್ಕೆ ಏನೇನೋ ಹೇಳ್ತಿದ್ದಾರೆ ಅವರು. ಅಯ್ಯ, ಇಷ್ಟೇ? ಈಗಿನ ಹುಡುಗರಿಗೆ ನಿಮ್ಗೆ ಒಟ್ಟ ಪೇಷನ್ಸ್ ಅನ್ನೋದೇ ಇರಂಗಿಲ್ವ? ಹಂಗಂದ್ರೆ ಏನಾಯ್ತು ತಗೋರವ, ನಿನ್ನ ಮ್ಯಾಲಿನ ಪ್ರೀತಿಗೆ ಅಂತಿರ್ತಾನಂತ ತಿಳ್ಕೊಬೇಕು. ಹಂಗೆಲ್ಲ ತಪ್ಪು ತಿಳ್ಕೊಬಾರ್ದು. ಇದಕ್ಕೆ ಹೆಂಗೆ ಪ್ರೀತಿ ಅಂತಾರಮ್ಮ? ನೋಡ, ಅವನು ಫೋನ್ ರಿಸೀವ್ ಮಾಡಿಲ್ಲಲ್ಲ, ಬಳತ್ತಾನ ಹಚ್ಚಾನ. ಆ ಗಂಡಸರಿಗೂ ಪೇಷನ್ಸ್ ಇರಂಗಿಲ್ಲ, ಅದಕ್ಕೆ ಅಂದಿರ್ತಾನ. ಇಷ್ಟಿಷ್ಟಕ್ಕೆ ಹಂಗೆಲ್ಲ ಇದು ಮಾಡ್ಬಿಡದವ. ನೀವು ಹೆಂಗೋ ಮಾಡಿ ಒಟ್ಟಿನಲ್ಲಿ ಆ ಮನೆಗೆ ದಬ್ಬಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಿಟ್ಟಿರಿ ಅಪ್ಪ ಅಮ್ಮ. ಏನು ಹೇಳಿದ್ರು ಕೇಳಂಗಿಲ್ಲ ನನ್ನ ಮಾತು. ಹಂಗೇನಿಲ್ವಾ? ಹಂಗೆ ಅನ್ಕೋತಿ ಪಿಂಕಿ, ನೀನೇ ಇಷ್ಟಪಟ್ಟಿ ಇಲ್ಲ? ಇಷ್ಟಪಟ್ಟಿದ್ದೆ ಕರೆ ಅಮ್ಮ, ಆದರೆ ಯಾಕೋ ನನಗೆ ಈಗ ಇಷ್ಟ ಆಗ್ತಿಲ್ಲ. ಅವಾಗ ಇಷ್ಟ ಆಯ್ತಂತ ಈಗ ಇಷ್ಟ ಆಗಲಿಲ್ಲ ಅಂತ, 2 ದಿನದಾಗ ಇಷ್ಟ ಆಗಲಿಲ್ಲ ಅಂತ ಗೊತ್ತಾಗ್ಬಿಡ್ತಾ ನಿನಗೆ? ಈಗ ನೋಡ್ದು ಮನಸ್ಸನೇ ಏನನ್ನ ಒಯ್ಯವ ತಾಯಿ. ತಾಸ್ನ್ಯಾಗ ಗುಂಚಿ ತಾಸ್ನ್ಯಾಗ ಮಾಸಿ ನೋಡಿ ನೀವು.